ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ರೆಗ್ಯುಲರ್ ಸ್ಟೂಡೆಂಟ್ಸ್ ವರ್ಸಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಾ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಅಷ್ಟೇ. ಲಾಸ್ಟ್ 2 to 3 ಇಯರ್ಸ್ ಏನಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂಡ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಕೂಡ ಬರ್ತಾ ಇತ್ತು. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಕೊಡಬೇಡಿ ಅಂತೇಳಿ ನಿಲ್ಲಿಸೋಕೆ ತಯಾರಿ ಕೂಡ ಮಾಡ್ತಾ ಇದ್ರು. ಕೆಲವೊಂದು ಸ್ಟ್ರೈಕ್ ಕೂಡ ಆಯಿತು, ಕೆಲವರಿಗೆ ಕೊಟ್ಟರು, ನಂತರ ಅದನ್ನ ರದ್ದು ಮಾಡಿದ್ರು. ಆಸ್ ಆಫ್ ನೌ ಬಂದ್ಬಿಟ್ಟು ನಾವು ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಅಂತೇಳಿ ಡಾಟಾ ಕೂಡ ಇದೆ. ಬಟ್ SC/ST ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗಿದ್ದೀರಾ, ನಿಮಗೂ ಕೂಡ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟಾಪ್ ಮಾಡೋದಕ್ಕೆ ಹೇಳಿದ್ರು. ಕಾರಣ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಡಬೇಡಿ, ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ನೋಡೋದಾದ್ರೆ, ಇಲ್ಲಿ ನೋಡೋದಾದ್ರೆ ರೆಗ್ಯುಲರ್ ವಿದ್ಯಾರ್ಥಿಗಳು ಆಸ್ ಯೂಶುವಲ್ ನೀವು ನಾರ್ಮಲ್ ಡಿಗ್ರಿ ಕಾಲೇಜ್ಗಳಲ್ಲಿ ಓದ್ತಾ ಇರ್ತೀರಾ, ಸ್ಕೂಲ್ಗಳಲ್ಲಿ ಓದ್ತಾ ಇರ್ತೀರಾ. ನೀವು ರೂಲ್ಸ್ ಪ್ರಕಾರ ನೀವು ಯೂನಿವರ್ಸಿಟಿ ಫೀಸ್ ಕಟ್ಟಿ ನೀವು ಓದ್ತೀರಾ, ಆಯ್ತಾ. ಬಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂದ್ರೆ ಮ್ಯಾನೇಜ್ಮೆಂಟ್ ಕಡೆ ಬಂದ್ಬಿಟ್ಟು ಯೂಶುವಲಿ ಫೀಸ್ ಜಾಸ್ತಿ ಇರುತ್ತೆ, ಆಯ್ತಾ. ಫೀಸ್ ಜಾಸ್ತಿ ಇರುತ್ತೆ. ಇಲ್ಲಿ ಸರ್ಕಾರದ ವಾದ ಏನಂದ್ರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಸಿರಿವಂತರು, ಅತಿ ಹೆಚ್ಚು ದುಡ್ಡಿರೋರು ಸಿರಿವಂತರು. ಆ ನಿಟ್ಟಿನಲ್ಲಿ ಅವರು ಹೆಚ್ಚು ಫೀಸ್ ನ ಕೊಟ್ಬಿಟ್ಟು ಅವರು ಅಡ್ಮಿಷನ್ ಆಗ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಸೂಕ್ತ ಅಲ್ಲ. ಅದೇ ಸ್ಕಾಲರ್ಶಿಪ್ ನ ಬಡ ವಿದ್ಯಾರ್ಥಿಗಳಿಗೆ, ಯಾರು ರೆಗ್ಯುಲರ್ ಆಗಿ ಹೋಗಿರ್ತಾರೆ ಅವರಿಗೆ ಕೊಡೋಣ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತೆಗೆದುಕೊಂಡಿದೆ. ಬಟ್ ಮ್ಯಾನೇಜ್ಮೆಂಟ್ ಅವರು ಕೂಡ ಬಡವರು ಇರಬಹುದು, ಬಟ್ ಡಿಸಿಷನ್ ಕೆಲವರು ಓಕೆ ಅಂತ ಇದ್ದಾರೆ. ಬಟ್ SC/ST ವಿದ್ಯಾರ್ಥಿಗಳು ಕಷ್ಟಪಟ್ಟು ಹೋಗಿರ್ತಾರೆ, ಅವ್ರಿಗಾದ್ರೂ ಕೊಡಬೇಕು, ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಒಂದು ವಾದ ಇತ್ತು. ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ರು. ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಆಸ್ ಆಫ್ ಅಪ್ಡೇಟ್ ಮಾಡೋದಾದ್ರೆ ಅವರಿಗೆ ಅಮೌಂಟ್ ನಿಲ್ಲಿಸಿದ್ದಾರೆ, ಆಯ್ತಾ. ಬಟ್ ಕೆಲವೊಂದು SC/ST ಆ ರೀತಿ ಮೈನಾರಿಟಿ ಅವರಿಗೆ ಕೆಲವೊಂದು ನಾವು ಕೊಡ್ತೀವಿ ಅಂತ ಹೇಳಿ ಈ ಹಿಂದೆ ಹೇಳಿದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಿಮಗೂ ಏನಾದ್ರು ಮ್ಯಾನೇಜ್ಮೆಂಟ್ ಕೊಡೋದಡಿ ನಿಮಗೂ ಕೂಡ ಅಮೌಂಟ್ ಬಂದಿದೆಯಾ, ಸ್ಯಾಂಕ್ಷನ್ ಕೂಡ ಆಗಿದೆ, ಅಥವಾ ಎಲಿಜಿಬಲ್ ಅಥವಾ ನಾನ್ ಎಲಿಜಿಬಲ್ ಅಂತ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ನ ಸ್ಯಾಂಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ನ ಕೊಡ್ತಾ ಇಲ್ಲ. ಅದರಲ್ಲಿ ಕೂಡ ಎಲಿಜಿಬಿಲಿಟಿ ಅದು ಇದು ನೋಡ್ತಾ ಇದ್ದಾರೆ. ಅಮೌಂಟ್ ಕೂಡ ರಿಡ್ಯೂಸ್ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವೇನಾದ್ರೂ ಇದ್ರೆ ಮ್ಯಾನೇಜ್ಮೆಂಟ್ ಕೂಡ ಇದ್ರೆ ನಿಮಗೆ ಸಮಸ್ಯೆ ಆಗಬಹುದು. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇಲ್ಲ. ಅಮೌಂಟ್ ಬರಬೇಕಾಗಿದ್ದು ಬರುತ್ತೆ, ಬಟ್ ಲೇಟ್ ಆಗಿ ಬರ್ತಾ ಇದೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ SC/ST OBC ಅವರಿಗೆ ಸ್ಯಾಂಕ್ಷನ್ ಕೂಡ ಆಗಿರುತ್ತೆ. OBC ಅವರಿಗೆ ಏನೇನು ಸ್ಯಾಂಕ್ಷನ್ ಆಗಿ ಕ್ರೆಡಿಟ್ ಕೂಡ ಆಗೋ ಸನ್ನಿವೇಶಕ್ಕೆ ಬಂದಿದೆ. ಇದು ಗ್ಯಾಪ್ನಲ್ಲಿ ಇದು ಇವತ್ತಿನ ವಿಡಿಯೋ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.